Hello students, myself Shweta Naik, Assistant Professor of Home Science, Government Home Science College, Kodanarsipura. Today I am going to speak about the name of the paper Children with Special Needs, which is offered for 4th SEM for the subject BA BSc Human Development. So in this session we are going to learn about definition, concept and classification of children with the special needs. So let's move one by one. Special needs is an umbrella term for a wide array of diagnoses, from those that resolves quickly to those that will be a challenge for life and those that are relatively mild to those that are profound. Children with special needs may have developmental delay, medical conditions, psychiatric conditions and or congenital conditions. These special needs require accommodation so children can reach their potentials. So, children with special needs ಅಂದರೆ ಏನು ಹೇಳೋದು ಅಂತಂದರೆ ವಿಶೇಷ ಅವಶ್ಯಕತೆಗಳನ್ನು ನಾವು ವಿಶೇಷ ಮಕ್ಕಳಿಗೆ ಕೊಡ್ತೀವಿ. ಸೊ ಏನಿದು ವಿಶೇಷತೆ, ಯಾಕೆ ಅವರನ್ನು ನಾವು ವಿಶೇಷ ಮಕ್ಕಳು ಅಂತ ನಾವು ಕರಿತೀವಿ ಅಂತ ಅಂದರೆ, ಈ ವಿಶೇಷ ಅವಶ್ಯಕತೆ ಇರೋ ಮಕ್ಕಳು, ಸೊ ಇವರಲ್ಲಿ ಏಕೆ ಈ ರೀತಿ ನಾವು ಈ ಮಕ್ಕಳನ್ನು ಈ ರೀತಿ ಕರಿತೀವಿ ಅಂತಂದರೆ, ಅವರಲ್ಲಿ ನಾವು ಡೆವಲಪ್ಮೆಂಟಲ್ ಡಿಲೇ ಅಂದರೆ ಅವರಲ್ಲಿ ಅವರ ಬೆಳವಣಿಗೆ ಬೆಳೀತಾ ಇರೋದರಲ್ಲಿ ನಾವು ನಿಧಾನಗತಿಯನ್ನು ಅಥವಾ ಮಂದಗತಿಯನ್ನು ನೋಡ್ತೀವಿ. ಅಥವಾ ಯಾವುದಾದ್ರೂ ಮೆಡಿಕಲ್ ಕಂಡೀಷನ್ಸ್ ಇರ್ಬೋದು, ಸೈಕ್ಯಾಟ್ರಿಕ್ ಕಂಡೀಷನ್ಸ್ ಇರ್ಬೋದು, ಅಥವಾ ಹುಟ್ಟತಾನೆ ಬರುವಂತಹ ಕಂಡೀಷನ್ನಿಂದ ವಿಕಲಚೇತನ ಮಕ್ಕಳಾಗಿ ಹುಟ್ಟಿರ್ತಾರೆ. ಕಂಜನೈಟಲ್ ಅಂತ ಅಂದರೆ ಹುಟ್ಟಿನಿಂದ ಬೈ ಬರ್ತೆ ಬರುವಂತಹ, ಬೈ ಬರ್ತಿಂತ್ರನೇ ಅವರಿಗೆ ಏನಾದರೂ ಎಫೆಕ್ಟ್ ಆಗಿರುವಂತಹ ಸಂದರ್ಭದಲ್ಲಿ ನಾವು ಕಂಜನೈಟಲ್ ಕಂಡೀಷನ್ಸ್ ಅಂತ ಕರಿತೀವಿ. ಸೊ ಇವೆಲ್ಲವೂ ಸೇರಿ ನಾವು ಇಂಥ ಮಕ್ಕಳಿಗೆ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂದರೆ ಮಕ್ಕಳಿಗೆ ವಿಶೇಷ ಅವಶ್ಯಕತೆಗಳು ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ನಾವು ಈ ಸೆಷನಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ ಆರ್ ದೋಸ್ ಹೂ ರಿಕ್ವೈರ್ special education and related service if they are to realize their full human potential. These children are in need of special education because they are markedly different from most children in the classroom in one or more of the following ways. They may have mental retardation, specific learning difficulties, disorder speech or language, or special gift or talent. ಸೊ ಈ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ ಅಂದರೆ ಯಾವ ಮಕ್ಕಳು ಅಂತಂದರೆ, ಯಾರಿಗೆ ನಾವು ನಮ್ಮ ನಾರ್ಮಲ್ ಎಜುಕೇಷನನ್ನು ಕೊಡೋಕ್ಕಾಗಲ್ಲ. ಸೊ ಕೊಡೋಕ್ಕಾಗಲ್ಲ ಅಂದರೆ ಅವರಿಗೆ ಅದನ್ನು ರಿಸೀವ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಅವರಿಗಿರಲ್ಲ. ಅವರಿಗೆ ನಾವು ಸ್ಪೆಷಲ್ ಆದ ಅವರ ಮೆಂಟಲ್ ಎಬಿಲಿಟಿಗೆ ತಕ್ಕ ಹಾಗೆ ಅವರಿಗೆ ನಾವು ಸ್ಪೆಷಲ್ ಎಜುಕೇಷನನ್ನು ಪ್ರೊವೈಡ್ ಮಾಡಬೇಕಾಗತ್ತೆ ಅಥವಾ ಅವರಿಗೆ ಕೊಡಬೇಕಾಗತ್ತೆ. ಸೊ ಅಂಥವರು ನಾವು ಒಂದು ಕ್ಲಾಸ್ ರೂಮಲ್ಲಿ ಒಬ್ಬರು ಅಥವಾ ಇಬ್ಬರನ್ನ ನಾವು ಪ್ರತಿ ನಾರ್ಮಲ್ ಕ್ಲಾಸಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಅವರು ನಾರ್ಮಲ್ ಚಿಲ್ಡ್ರನ್ಕಿಂತ ಸ್ವಲ್ಪ ವಿಭಿನ್ನವಾಗಿರ್ತಾನೆ. ಸೊ ಅವರಿಗೆ ಮೆಂಟಲ್ ರಿಟಾರ್ಡೇಷನ್ ಅಂತಂದರೆ ಬುದ್ಧಿಮಾಂದ್ಯತೆ ಇರಬಹುದು, ಅಥವಾ ಲರ್ನಿಂಗ್ ಡಿಫಿಕಲ್ಟೀಸ್ ಅಂತಂದರೆ ಕಲಿಕೆಯಲ್ಲಿ ತೊಂದರೆ ಇರಬಹುದು. ಡಿಸಾರ್ಡರ್ ಸ್ಪೀಚ್ ಅಂತ ಅಂದರೆ ಮಾತಾಡುವಾಗ ಅವರಿಗೆ ಮಾತಾಡೋದ್ರಲ್ಲಿ ತೊಂದರೆ ಇರಬಹುದು ಅಥವಾ ಉಚ್ಚಾರಣೆಯಲ್ಲಿ ತೊಂದರೆ ಇರಬಹುದು. ಸ್ಪೆಷಲ್ ಗಿಫ್ಟ್ ಆರ್ ಟ್ಯಾಲೆಂಟೆಡ್ ಅಂತ ಅಂದರೆ ತುಂಬ ತೀವ್ರವಾಗಿ ಬೇಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂತಹ ಮಕ್ಕಳು. ಸೊ ಅವರಿಗೆ ಬೇಗನೆ ಏನೇ ನಾವು ಹೇಳಿದ್ರೂ ತುಂಬ ಬೇಗನೆ ತಲೆಯಲ್ಲಿ ಹೋಗ್ಬಿಡುತ್ತೆ. ಅಂದರೆ ನಾರ್ಮಲ್ ಮಕ್ಕಳಿಗಿಂತ ಒಂದು ಸ್ಟೇಜ್ ಮೇಲೇ ಅವರು ಬೇಗ ಕಲಿಯುತ್ತಾರೆ, ಅವರಿಗೆ ಏನೇ ನಾವು ಕಲಿಸ್ಲಿಕ್ಕೆ ಹೋದ್ರೂ. ಸೊ ಇಲ್ಲಿ ಕೆಲವೊಂದು ಡೆಫಿನಿಷನ್ಸ್ಗಳನ್ನು ಕೆಲವೊಂದು ಸೈಂಟಿಸ್ಟ್ಗಳು ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಒನ್ ಬೈ ಒನ್ ಡೆಫಿನಿಷನ್ಸ್ಗಳನ್ನು ನೋಡ್ಕೊತಾ ಹೋಗೋಣ. ಕ್ರಿಕ್ಶಾಂಕ್ ಡಿಫೈನ್ ಇನ್ 1974 a child who deviates intellectually, physically, socially and emotionally so much from what is considered to be normal growth
and development, that he can't receive maximum benefit from regular school program and requires a special class or supplementary instruction and services. ಸೊ ಇವ್ರ ಪ್ರಕಾರ ಒಬ್ಬ ಮಗು ಇಂಟಲೆಕ್ಚುಲಿ ಅಂದರೆ ಬೌದ್ಧಿಕವಾಗಿ ಅಥವಾ ದೈಹಿಕವಾಗಿ, ಸಾಮಾಜಿಕವಾಗಿ ಅಥವಾ ಭಾವನಾತ್ಮಕವಾಗಿ ಅವನು ಡಿವಿಯೇಟ್ ಅಂತಂದರೆ ಅವನು ಬೇರೆ ಥರ ಇರುವಂತಹ ಮಕ್ಕಳನ್ನು ನಾವಿಲ್ಲಿ ನಾರ್ಮಲ್ ಗ್ರೋತಿಗೆ ಕನ್ಸಿಡರ್ ಮಾಡಿದಾಗ ಅವರ ಬೆಳವಣಿಗೆಯನ್ನು ನಾವಿಲ್ಲಿ ನಾರ್ಮಲಾಗಿ ನೋಡಲಿಕ್ಕಾಗಲ್ಲ. ಸೊ ಅಂತಹ ಮಕ್ಕಳಿಗೆ ಬೆನಿಫಿಟ್ ಅಥವಾ ಅಂತಹ ಮಕ್ಕಳನ್ನು ನಾವು ಬೆಳೆಸೋದಕ್ಕೆ ಅಥವಾ ಮುಂದುವರಿಸಲಿಕ್ಕೆ ಅವರ ಸ್ಕೂಲ್ ಪ್ರೋಗ್ರಾಮಲ್ಲಿ ನಾವು ಸ್ಪೆಷಲ್ ಕ್ಲಾಸ್, ಸಪ್ಲಿಮೆಂಟ್ರಿ ಇನ್ಸ್ಟ್ರಕ್ಷನ್ ಆ್ಯಂಡ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಹೆವಿಟ್ ಆ್ಯಂಡ್ ಫೋರ್ನೆಸ್ ಇನ್ 1984, an exceptional learner is an individual who, because of uniqueness in sensory, physical, neurological and temperamental or intellectual capacity and or in the nature and a range of previous experience, require an adoption of the regular school program in order to maximize his or her functioning level. ಸೊ ಇವ್ರ ಪ್ರಕಾರ ಒಬ್ಬ ಎಕ್ಸೆಪ್ಷನಲ್ ಲರ್ನರ್ ಅಂತಂದರೆ ಡಿಫ್ರೆಂಟಾಗಿ ಒಬ್ಬ ಲರ್ನರ್, ಅವನಲ್ಲಿ ಏನು ಒಂದು ಯುನಿಕ್ನೆಸ್ ಅಂತ ಇರುತ್ತೆ. ಯಾವ ರೀತಿ ಯುನಿಕ್ನೆಸ್ ಅಂತ ಇರುತ್ತೆ ಅಂದರೆ ಅವನ ಸೆನ್ಸರಿಯಲ್ಲಾಗಿರ್ಬೋದು, ಅವನ ಜ್ಞಾನೇಂದ್ರಿಯ ಸೆನ್ಸರಿಲಿ ಅಂದರೆ ಜ್ಞಾನೇಂದ್ರಿಯವಾಗಿ ಅವನು ಡಿವಿಯೇಟ್ ಆಗಿರಬಹುದು, ಫಿಸಿಕಲಿ ಡಿವಿಯೇಟ್ ಆಗಿರ್ಬೋದು, ಅಥವಾ ನ್ಯೂರೋಲಾಜಿಕಲಿ, ಟೆಂಪ್ರಲ್ಲಾಗಿ ಅಥವಾ ಇಂಟೆಲೆಕ್ಚುಯಲ್ ಕೆಪಾಸಿಟಿಯಲ್ಲಾಗಿ ಈ ರೀತಿ ಮಕ್ಕಳುಗಳನ್ನು ನಾವಿಲ್ಲಿ ರೆಗ್ಯುಲರ್ ಸ್ಕೂಲ್ ಪ್ರೋಗ್ರಾಮಲ್ಲಿ ನಾವು ಅವ್ರನ್ನ ಓದಿಸ್ಲಿಕ್ಕೆ ಆಗಲ್ಲ. ಸೊ ಅಂಥವರಿಗೆ ನಾವು ಇಲ್ಲಿ ಸ್ಪೆಷಲ್ ಫಂಕ್ಷನಿಂಗ್, ಅವರವರ ಲೆವೆಲ್ ಪ್ರಕಾರ ಸ್ಪೆಷಲ್ ಫಂಕ್ಷನಿಂಗ್ ಲೆವೆಲನ್ನು ಪ್ರೊವೈಡ್ ಮಾಡಬೇಕು. ಸೊ ಕಾನ್ಸೆಪ್ಟ್ ಆಫ್ ಇಂಪೇರ್ಮೆಂಟ್, ಡಿಸಬಿಲಿಟೀಸ್ ಆ್ಯಂಡ್ ಹ್ಯಾಂಡಿಕ್ಯಾಪ್. ಸೊ ನಾವಿಲ್ಲಿ ಇಂಪೇರ್ಮೆಂಟ್, ಡಿಸಬಿಲಿಟೀಸ್ ಆ್ಯಂಡ್ ಹ್ಯಾಂಡಿಕ್ಯಾಪ್ ಅಂತಂದರೆ ಒಂದೇ ರೀತಿ ಮೀನಿಂಗ್ ಏನೋ ಬರುತ್ತೆ, ಆದರೆ ಇನ್ ಆ್ಯಕ್ಚುಲ್ ಏನು ಇದರ ಅರ್ಥ ಅಂತ ತಿಳ್ಕೊಳ್ಳೋಣ. ಇಂಪೇರ್ಮೆಂಟ್ ಅಂತಂದರೆ ಎನಿ ಟೆಂಪ್ರರಿ ಆರ್ ಅ ಪರ್ಮನೆಂಟ್ ಲಾಸ್ ಆಫ್ ಅಬ್ನಾರ್ಮಲಿಟಿ ಆಫ್ ಅ ಬಾಡಿ ಸ್ಟ್ರಕ್ಚರ್ ಆರ್ ಫಂಕ್ಷನ್, ವೆದರ್ ಫಿಸಿಯೋಲಾಜಿಕಲ್ ಆರ್ ಸೈಕಾಲಜಿಕಲ್. ಅಂದರೆ ಟೆಂಪ್ರವರಿ ಅಥವಾ ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ಒಂದು ಬಾಡಿ ಸ್ಟ್ರಕ್ಚರ್ ಅಥವಾ ಒಂದು ಬಾಡಿಯ ಫಂಕ್ಷನ್ನು ಸ್ಟಾಪ್ ಆಗಿರೋದು. ಮೇ ಬಿ ಅದು ಫಿಸಿಯೋಲಾಜಿಕಲ್ ಅಂದರೆ ದೈಹಿಕವಾಗಿಯೂ ಆಗಿರಬಹುದು ಅಥವಾ ಮಾನಸಿಕವಾಗಿಯೂ ಆಗಿರಬಹುದು. ಅವರಿಗೆ ಲಾಸ್ ಆಗಿರೋಂತಹವರಿಗೆ ನಾವಿಲ್ಲಿ ಇಂಪೇರ್ಡ್ ಅಂತ ಕರಿತೀವಿ. ಆ್ಯಂಡ್ ಇಂಪೇರ್ಮೆಂಟ್ ಈಸ್ ಅ ಡಿಸ್ಟರ್ಬೆನ್ಸ್ ಎಫೆಕ್ಟಿಂಗ್ ಫಂಕ್ಷನ್ ದ್ಯಾಟ್ ಕ್ಯಾನ್ ಬಿ ಮೆಂಟಲ್, ಮೆಮೊರಿ, ಕಾನ್ಷಿಯಸ್ನೆಸ್ ಆರ್ ಸೆನ್ಸರಿ, ಇಂಟರ್ನಲ್, ಹಾರ್ಟ್, ಕಿಡ್ನಿ ಆರ್ ಎಕ್ಸ್ಟರ್ನಲ್, ದ ಹೆಡ್, ಟ್ರಂಕ್ ಆರ್ ದ ಲಿಂಬ್. ಸೊ ಇಲ್ಲಿ ಇಂಪೇರ್ಮೆಂಟ್ ಅಂತಂದ್ರೇನು, ಪರ್ಮನೆಂಟ್ ಲಾಸ್ ಅಥವಾ ಅಬ್ನಾರ್ಮಲಿಟಿ ಆಫ್ ಅ ಬಾಡಿ ಸ್ಟ್ರಕ್ಚರ್ ಆರ್ ಅ ಫಂಕ್ಷನ್, ವೆದರ್ ಫಿಸಿಯೋಲಾಜಿಕಲ್ ಆರ್ ಸೈಕಾಲಜಿಕಲಿ. ಇಂಥವರಿಗೆ ನಾವು ಇಂಪೇರ್ಡ್ ಅಥವಾ ಇಂಪೇರ್ಮೆಂಟ್ ಅಂತ ಕರಿತೀವಿ. ಡಿಸಬಿಲಿಟಿ ಅಂತ ಅಂದರೆ ಎ ರಿಸ್ಟ್ರಿಕ್ಷನ್ ಆರ್ ಇನ್ಎಬಿಲಿಟಿ ಟು ಪರ್ಫಾರ್ಮ್ ಆನ್ ಆ್ಯಕ್ಟಿವಿಟಿ ಇನ್ ದ ಮ್ಯಾನರ್ ಆರ್ ವಿತಿನ್ ದ ರೇಂಜ್ ಕನ್ಸಿಡರ್ಡ್ ನಾರ್ಮಲ್ ಫಾರ್ ಅ ಹ್ಯೂಮನ್ ಬೀಯಿಂಗ್, ಮೋಸ್ಟ್ಲಿ ರಿಸಲ್ಟಿಂಗ್ ಫ್ರಮ್ ಇಂಪೇರ್ಮೆಂಟ್. ಸೊ ಒಂದು ಇನ್ಎಬಿಲಿಟಿ, ಒಂದೇನೋ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದು ಮಾಡಲಿಕ್ಕಾಗಲ್ಲ, ಅಥವಾ ಒಂದು ರಿಸ್ಟ್ರಿಕ್ಷನ್ ಅಂತ ಹೇಳ್ಬೋದು, ಅಥವಾ ಇನ್ಎಬಿಲಿಟಿ ಅಂತಂದರೆ ಮಾಡಲಿಕ್ಕೆ ಆಗದೇ ಇರುವಂತಹ ಸ್ಥಿತಿ ಒಬ್ಬ ಮನುಷ್ಯನಿಗೆ ಬರುತ್ತೆ. ಸೊ ಅಂತಹದನ್ನು ಒಂದು ನಾರ್ಮಲ್ ಆ್ಯಕ್ಟಿವಿಟಿನ ಒಬ್ಬ ನಾರ್ಮಲ್ ಮನುಷ್ಯ ಮಾಡ್ತಿರ್ತಾನೆ. ಸೊ ಯಾವ ಮನುಷ್ಯ ಅದನ್ನು ಮಾಡಲಿಕ್ಕೆ ಅವನಿಗೆ ಅಸಾಧ್ಯ ಆಗುತ್ತೋ ಅಂಥವರಿಗೆ ನಾವು ಡಿಸೇಬಲ್ಡ್ ಅಂತ ಕರಿತೀವಿ. ಇದು ಇಂಪೇರ್ಮೆಂಟ್ ಆಗಿರೋ ಕಾರಣದಿಂದ ಬರೋವಂತಹದಕ್ಕೆ ನಾವಿಲ್ಲಿ ಡಿಸೇಬಿಲಿಟಿ ಅಂತ ಕರಿತೀವಿ. A disability is a condition or a function judged to be significantly impaired relative to the usual standard of an individual or a group. The term is used to refer to individual functioning including physical impairment, sensory impairment, cognitive impairment, intellectual impairment, mental illness and various types of chronic diseases. So
ಈ ಡಿಸೆಬಿಲಿಟಿ ಅನ್ನೋ ಒಂದು ಕಂಡೀಷನಲ್ಲಿ ಈ ಫಂಕ್ಷನ್ಗಳನ್ನು ಯಾವ ರೀತಿ ಜಡ್ಜ್ ಮಾಡಿರ್ತಾರೆ ಅಂತಂದರೆ, ಒಬ್ಬ ಮನುಷ್ಯನ ಯಾವ ಅಂಗ ಡಿಸೇಬಲ್ಡ್ ಆಗಿದೆ ಅಥವಾ ಇಂಪೇರ್ ಆಗಿದೆ, ಸೊ ಅದ್ರ ಬೇಸ್ ಮೇಲೆ ಆ ಇಂಪೇರ್ಮೆಂಟ್ಗಳನ್ನು ಡಿವೈಡ್ ಮಾಡಲಾಗಿದೆ. ಸೊ ಅದು ಯಾವ್ದಾವುದು ಇಂಡಿವಿಜುವಲ್ ಫಂಕ್ಷನಿಂಗ್ ಮೇಲೆ. ಸೊ ಕೆಲವೊಬ್ಬರು ಫಿಸಿಕಲಿ ಇಂಪೇರ್ಡ್ ಆಗಿರಬಹುದು, ಕೆಲವೊಬ್ಬರು ಸೆನ್ಸರಿ ಅಂತಂದರೆ ಇಲ್ಲಿ ನಮ್ಮ ಸೆನ್ಸಸ್ ಯಾವುದ್ಯಾವುದು ವಿಜುವಲ್, ಹಿಯರಿಂಗ್, ಟಚ್, ಸ್ಮೆಲ್. ಸೊ ಇವು ನಮ್ಮ ಸೆನ್ಸಸ್. ಈ ಸೆನ್ಸಸ್ಸಲ್ಲಿ ಮೇಯ್ನ್ ನಾವು ವಿಷನ್ ಮತ್ತು ಹಿಯರಿಂಗಿಗೆ ಕೊಡ್ತೀವಿ, ಆಮೇಲೆ ಸ್ಪೀಚಿಗೆ ಕೊಡ್ತೀವಿ. ಸೊ ಈ ಸೆನ್ಸಸ್ಸಲ್ಲಿ ಏನಾದರೂ ಇಂಪೇರ್ಮೆಂಟ್ ಕಂಡು ಬಂದರೆ ಅವರಿಗೆ ನಾವು ಸೆನ್ಸರಿ ಇಂಪೇರ್ಮೆಂಟ್ ಅಂತ ಕರಿತೀವಿ. ದೆನ್ ಕಾಗ್ನಿಟಿವ್ಲಿ ಇಂಪೇರ್ಮೆಂಟ್, ದೆನ್ ಇಂಟೆಲೆಕ್ಚುವಲ್ ಇಂಪೇರ್ಮೆಂಟ್, ಬೋತ್ ಆರ್ ಸೇಮ್. ಆ್ಯಂಡ್ ಮೆಂಟಲ್ ಇಲ್ನೆಸ್ ಇಸ್ ಡಿಫ್ರೆಂಟ್. ಸೊ ಈ ರೀತಿ ಇಂಪೇರ್ಮೆಂಟ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಹ್ಯಾಂಡಿಕ್ಯಾಪ್, ದಿಸ್ ಈಸ್ ದ ರಿಸಲ್ಟ್ ಆಫ್ ಅನ್ ಇಂಪೇರ್ಮೆಂಟ್ ಆರ್ ಅ disability that limits or prevent the fulfillment of one or several roles regarded as the normal depending on age, sex, social and cultural factors. So ಒಬ್ಬ ಮನುಷ್ಯ ಅವನ ಏಜು, ಅವನ ಜೆಂಡರ್ ಅಥವಾ ಅವನ ಸಾಮಾಜಿಕ ಮತ್ತು ಕಲ್ಚರಲ್ ಫ್ಯಾಕ್ಟರ್ಗಳ ಅನುಗುಣವಾಗಿ ಆ ಕಾರ್ಯ, ಅಂದರೆ ಒಂದು ನಾರ್ಮಲ್ ಮನುಷ್ಯ ಅಥವಾ ಒಂದು ನಾರ್ಮಲ್ ಮಗು ಏನನ್ನು ಫಂಕ್ಷನ್ ಮಾಡಬೇಕು ಅದನ್ನು ಒಂದು ವಿಕಲಚೇತನ ಇರೋ ಮಗು ಫಂಕ್ಷನ್ ಮಾಡಲಿಕ್ಕಾಗಲ್ಲ, ಬಿಕಾಸ್ ಆಫ್ ದ ಇಂಪೇರ್ಮೆಂಟ್ ಅಥವಾ ಡಿಸೆಬಿಲಿಟಿ ಕಾರಣದಿಂದಾಗಿ. ಸೊ ಅಂತಹ ಮಕ್ಕಳಿಗೆ ನಾವಿಲ್ಲಿ ಹ್ಯಾಂಡಿಕ್ಯಾಪ್ ಅಂತ ಕರಿತೀವಿ. ಡಿಸೀಸ್ ಆರ್ ಡಿಸಾರ್ಡರ್. ಸೊ ಸಮಥಿಂಗ್ ಅಬ್ನಾರ್ಮಲ್ ಆಕರ್ಸ್ ವಿತಿನ್ ದ ಇಂಡಿವಿಜುವಲ್. ದಿಸ್ ಮೇ ಬಿ ಪ್ರೆಸೆಂಟ್ ಅಟ್ ದ ಬರ್ತ್ ಆರ್ ಅಕ್ವೈರ್ ಲೇಟರ್. Give rise to changes in the structure or functioning of the body. For example, a student in your school may have a disorder known as autism that may be the result of differences in the way of brain works. ಸೊ ಈ ಡಿಸಾರ್ಡರ್ ಅನ್ನೋದು ಒಬ್ಬ ಮನುಷ್ಯನಲ್ಲಿ ಅಥವಾ ಒಂದು ಮಗುವಿನಲ್ಲಿ ಅವನು ಹುಟ್ಟಿದಾಗಿಂತಲೂ ಬರಬಹುದು ಅಥವಾ ಅವನು ಹುಟ್ಟ ಮೇಲೆ ಆದಮೇಲೆ ಅವನಿಗೆ ಬರೋ ಅಂತಹದ್ದು. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಮೇ ಬಿ ಪ್ರೆಸೆಂಟ್ ಅಟ್ ದ ಬರ್ತ್ ಆರ್ ಅಕ್ವೈರ್ಡ್ ಲೇಟರ್. ಸೊ ಇದು ಬಿಕಾಸ್ ಆಫ್ ದಿಸ್ ಏನಾಗುತ್ತೆ, ನಮ್ಮ ಬಾಡಿ ಅಥವಾ ಆ ಮಗುವಿನ ಬಾಡಿ ಫಂಕ್ಷನ್ ಮಾಡೋಕ್ಕೆ ಆಗಲ್ಲ. ಸೊ ಅಂಥದ್ದಕ್ಕೆ ನಾವು ಅಂದರೆ ನಾರ್ಮಲ್ ಫಂಕ್ಷನ್ ಮಾಡೋಕ್ಕಾಗಲ್ಲ, ನಾರ್ಮಲ್ ಆ್ಯಕ್ಟಿವಿಟಿ ಮಾಡೋಕ್ಕಾಗಲ್ಲ. ಸೊ ಅಂತಹ ಮಕ್ಕಳಿಗೆ ನಾವಿಲ್ಲಿ ಡಿಸೀಸ್ ಅಥವಾ ಡಿಸಾರ್ಡರ್ ಅಂತ ಕರಿತೀವಿ. ಇಲ್ಲಿ ಆಟಿಸಮ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಸೊ ನೀವು ಮುಂದೆ ಈ ಆಟಿಸಮ್ ಅಂದ್ರೇನು, ಅಲ್ಲೇನಾಗುತ್ತೆ ಅನ್ನೋದನ್ನು ನೀವು ಕಲಿತಾ ಹೋಗ್ತೀರಾ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಈಚ್ ಟೈಪ್ಸ್ ಆಫ್ ಡಿಸೆಬಿಲಿಟೀಸ್. ಸೊ ಈ ಡಿಸೆಬಿಲಿಟೀಸಲ್ಲಿ ಏನು ಟೈಪ್ಸು, ವಿಜುವಲ್ ಇಂಪೇರ್ಮೆಂಟ್ ಅಂದರೆ ದೃಷ್ಟಿಹೀನತೆ, ಹಿಯರಿಂಗ್ ಇಂಪೇರ್ಮೆಂಟ್ ಅಂದರೆ ಕೇಳಿಸ್ಕೊಳ್ಳೋದ್ರಲ್ಲಿ ಶ್ರವಣ ಇಂಪೇರ್ಮೆಂಟ್ ಅಂತ ಕರಿತೀವಿ, ಲೋಕೋಮೋಟರ್ ಇಂಪೇರ್ಮೆಂಟ್ ಅದರಲ್ಲಿ ಸೆರೆಬ್ರಲ್ ಪಾಲ್ಸ್ ಬರುತ್ತೆ, ಮೆಂಟಲ್ ರಿಟಾರ್ಡೇಷನ್ ಆ್ಯಂಡ್ ಮೆಂಟಲ್ ಇಲ್ನೆಸ್, ಚಿಲ್ಡ್ರನ್ ವಿತ್ ಲರ್ನಿಂಗ್ ಡಿಸೆಬಿಲಿಟಿ. ಈ ಲರ್ನಿಂಗ್ ಡಿಸೆಬಿಲಿಟಿಯಲ್ಲಿ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕುಲಿಯಾ ಬರುತ್ತೆ, ಆ್ಯಂಡ್ ಅಟೆನ್ಷನ್ ಡಿಫಿಷಿಯೇಟ್ ಆ್ಯಂಡ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ADHD ಮಕ್ಕಳು ಅಂತ ಕರಿತೀವಿ. ಈ ರೀತಿ ಟೈಪ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇದೇ ರೀತಿಯಾಗಿ ಮತ್ತೆ ಬೇರೆ ಟೈಪ್ಸ್ಗಳನ್ನು ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಿಸ್ ಲೀಡ್ಸ್ ಟು ಅಂದರೆ WHO ಪ್ರಕಾರ ಯಾವ ರೀತಿ ಹೇಳಿದ್ದಾರೆ, ಈ ಫಿಸಿಕಲ್ ಡಿಸೆಬಿಲಿಟಿಯಲ್ಲಿ ಆರ್ಥೋಪೆಡಿಕ್ ಇಂಪೇರ್ಮೆಂಟ್ ಅಥವಾ ಮೊಬಿಲಿಟಿ ಇಂಪೇರ್ಮೆಂಟ್ ಇದರಲ್ಲಿ ಏನು ಬರುತ್ತೆ, ಇದರಲ್ಲಿ ಅರ್ಥರೈಟಿಸ್ ಬರುತ್ತೆ. ಅರ್ಥರೈಟಿಸಲ್ಲಿ ರೊಮೊಟೈಡ್ ಅರ್ಥರೈಟಿಸ್, ಆಸ್ಟಿಯೋ ಅರ್ಥರೈಟಿಸ್. ಸೊ ಈ ಆಸ್ಟಿಯೋ ಅರ್ಥರೈಟಿಸಲ್ಲಿ ಮಲ್ಟಿಪಲ್ ಸ್ಕ್ಲಿರೋಸಿಸ್, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಕ್ರಿಪ್ಲಿಂಗ್ ಫ್ರಮ್ ಇನ್ಫೆಕ್ಷನ್ಸ್, ಪೋಲಿಯೋಮಿಲಿಟಿಸ್ ಆಗಿರ್ಬೋದು, ಇನ್ಫಂಟೈಲ್ ಪ್ಯಾರಲೈಸಿಸ್ ಆಗಿರ್ಬೋದು ಅಥವಾ ಆಸ್ಟಿಯೋಮೈಲಿಟಿಸ್ ಆಗಿರಬಹುದು. ಕಂಜನೈಟಲ್ ಮಾಲ್ಫಾರ್ಮೇಷನ್ಸ್ ಅಂದರೆ ಆಬ್ಸೆಂಟ್ ಆಫ್ ಅ ಲಿಂಬ್ ಅಥವಾ ರೆಡ್ಯೂಸ್ಡ್ ಲಿಂಬ್ ಫಂಕ್ಷನ್, ಲಿಂಬ್ ಡಿಫಿಷಿಯನ್ಸಿ ಅಥವಾ ಆಬ್ಸೆನ್ಸ್ ಆಫ್ ಲಿಂಬ್ಸ್, ಡಿಸ್ಲೊಕೇಶನ್ ಆಫ್ ಜಾಯಿಂಟ್, ಕ್ಲೆಫ್ಟ್ ಪ್ಯಾಲೆಟ್, ಕ್ಲಬ್ ಫುಟ್. ಈ ಕಂಜನೈಟಲ್ ಮಾಲ್ಫಾರ್ಮೇಷನ್ ಅಂತಂದರೆ
ಅಟ್ ದ ಟೈಮ್ ಆಫ್ ಬರ್ತ್ ಒಂದು ಒಂದು ಲಿಂಬ್ ಅಂದರೆ ಕೈ ಅಥವಾ ಕಾಲು ಫಂಕ್ಷನ್ ಆಗದೇ ಇರೋದು, ಅಥವಾ ಲಿಂಬೆ ಇಲ್ಲದೆ ಇರೋದು, ಅಥವಾ ಲಿಂಬ್ ಡಿಫಿಷಿಯನ್ಸಿ ಅಂದರೆ ಲಿಂಬ್ ಇರುತ್ತೆ ಫಂಕ್ಷನ್ ಆಗಲ್ಲ. ಆಮೇಲೆ ಡಿಸ್ಲೊಕೇಶನ್ ಆಫ್ ಜಾಯಿಂಟ್ಸ್ ಅಂತಂದರೆ ನಮ್ಮ ಜಾಯಿಂಟ್ಸ್ ಇರುತ್ತವಲ್ಲ, ಸೊ ಕೆಲವೊಂದು ಮಕ್ಕಳಲ್ಲಿ ನಾವು ಡಿಸ್ಲೊಕೇಶನನ್ನು ನೋಡ್ತೀವಿ. ಕ್ಲೆಫ್ಟ್ ಪ್ಯಾಲೆಟ್ ಅಂತಂದರೆ ಸೀಳು ತುಟಿ. ಕ್ಲಬ್ ಫೂಟ್ ಅಂತಂದರೆ ಫಿಂಗರ್ಸ್ ಇರಲ್ಲ, ಫಿಂಗರ್ಸ್ ಎಲ್ಲ ಅಂಟ್ಕೊಂಡಿರುತ್ತೆ, ಅದಕ್ಕೆ ನಾವು ಕಂಜನೈಟಲ್ ಮಾಲ್ಫಾರ್ಮೇಷನ್ ಅಂತ ಕರಿತೀವಿ. ಟ್ರೊಮ್ಯಾಟಿಕ್ ಕ್ರಿಪ್ಲಿಂಗ್, ಆಂಪುಟೇಷನ್. ನೆಕ್ಸ್ಟು ನ್ಯೂರೋಮೋಟಾರ್ ಇಂಪೇರ್ಮೆಂಟಲ್ಲಿ ಸೆರೆಬ್ರಲ್ ಪಾಲ್ಸಿ, ಸ್ಪೈನಲ್ ಕಾರ್ಡ್ ಇಂಜುರಿ, ಸ್ಪೈನಲ್ ಬೆಫಿಡ, ಈ ಮೂರನ್ನು ನಾವು ನೋಡ್ತೀವಿ ನ್ಯೂರೋಮೋಟಾರ್ ಇಂಪೇರ್ಮೆಂಟಲ್ಲಿ. ನೆಕ್ಸ್ಟು ಸೆನ್ಸರಿ ಇಂಪೇರ್ಮೆಂಟಲ್ಲಿ ವಿಜುವಲ್ ಇಂಪೇರ್ಮೆಂಟ್, ಪಾರ್ಷಿಯಲ್ ಅಥವಾ ಕಂಪ್ಲೀಟ್ ಬ್ಲೈಂಡ್ನೆಸ್ಸನ್ನು ನೋಡ್ತೀವಿ. ಆಡಿಟರಿ ಆ್ಯಂಡ್ ಹಿಯರಿಂಗ್ ಇಂಪೇರ್ಮೆಂಟಲ್ಲಿ ಪಾರ್ಷಿಯಲ್ ಅಥವಾ ಕಂಪ್ಲೀಟ್ ಡೆಫ್ನೆಸ್ಸನ್ನು ನೋಡ್ತೀವಿ. ಕಾಗ್ನಿಟಿವ್ ಅಥವಾ ಇಂಟೆಲೆಕ್ಚುವಲ್ ಇಂಪೇರ್ಮೆಂಟ್ ಅಥವಾ ಡಿಸಾರ್ಡರ್ ಆಫ್ ಇಂಟೆಲಿಜೆನ್ಸಲ್ಲಿ ನಾವು ಮೆಂಟಲ್ ರಿಟಾರ್ಡೇಷನ್, ಸ್ಲೋ ಲರ್ನರ್ಸ್, ಡೌನ್ ಸಿಂಡ್ರೋಮ್ಸ್ಗಳ ರೀತಿ ಇರೋ ಡಿಸೇಬಲ್ಡ್ ಮಕ್ಕಳನ್ನು ನೋಡ್ತೀವಿ. ನ್ಯೂರೋಬಯಾಲಜಿಕಲ್ ಡಿಸೇಬಿಲಿಟಿಯಲ್ಲಿ ADD, ಅಟೆನ್ಷನ್ ಡಿಫಿಷಿಯೆಂಟ್ ಡಿಸಾರ್ಡರ್, ಆ್ಯಂಡ್ ADHD ಅಂತಂದರೆ ಅಟೆನ್ಷನ್ ಡಿಫಿಷಿಯೆಂಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಅಂತ. ನೆಕ್ಸ್ಟು ಪರ್ಸಿವೇಸಿವ್ ಡೆವಲಪ್ಮೆಂಟಲ್ ಡಿಸಾರ್ಡರ್, ದ್ಯಾಟ್ ಈಸ್ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್. ಇದರಲ್ಲಿ ಆಟಿಸಮ್, ಆಸ್ಪರಾಗರ್ ಸಿಂಡ್ರೋಮ್, ರೆಟ್ ಸಿಂಡ್ರೋಮ್, ಚೈಲ್ಡ್ಹುಡ್ ಡಿಸ್ಇಂಟಿಗ್ರೇಟಿವ್ ಡಿಸಾರ್ಡರ್ ಅಂತ ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಫರ್ದರ್ ಯೂನಿಟ್ಸಲ್ಲೆಲ್ಲ. ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಇಂಪೇರ್ಮೆಂಟಲ್ಲಿ 4 ಏರಿಯಾಸ್ ಇನ್ ವಿಚ್ ದೀಸ್ ಇಂಪೇರ್ಮೆಂಟ್ ಆಫರ್, ಅಂದರೆ ಈ ಸ್ಪೀಚ್ ಮತ್ತು ಲ್ಯಾಂಗ್ವೇಜಲ್ಲಿ 4 ಏರಿಯಾದಲ್ಲಿ ಇಂಪೇರ್ಮೆಂಟ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ದ್ಯಾಟ್ ಈಸ್ ಆರ್ಟಿಕ್ಯುಲೇಷನ್, ಫ್ಲೂಯೆನ್ಸಿ, ವಾಯ್ಸ್ ಆ್ಯಂಡ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಬಂದು ಸ್ಪೀಚ್ ಡಿಸಾರ್ಡರ್ಲಿ ಸ್ಟಟರಿಂಗ್, ಸ್ಟ್ಯಾಮರಿಂಗ್, ಲಿಪ್ಸಿಂಗ್, ಈಸೋಫೇಗಲ್ ವಾಯ್ಸ್. ನೆಕ್ಸ್ಟು ಕಮ್ಯುನಿಕೇಷನ್ ಡಿಸಾರ್ಡರ್. ಸೊ ಕಮ್ಯುನಿಕೇಷನ್ ಡಿಸಾರ್ಡರಲ್ಲಿ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಡಿಸಾರ್ಡರ್, ರಿಸೆಪ್ಟಿವ್ ಲ್ಯಾಂಗ್ವೇಜ್ ಡಿಸಾರ್ಡರ್, ಮಿಕ್ಸ್ಡ್ ಲ್ಯಾಂಗ್ವೇಜ್ ಡಿಸಾರ್ಡರ್. ದೆನ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿಯಲ್ಲಿ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕುಲಿಯಾ. ಸೊ ಇದ್ರ ಬಗ್ಗೆ ನೀವು ಡಿಟೇಲ್ಸ್ ಆಗಿ ನೆಕ್ಸ್ಟ್ ಫರ್ದರ್ ಯೂನಿಟ್ಸಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗ್ತಾ ಇರ್ತೀರಾ. ದೆನ್ ಸೈಕೋಲಾಜಿಕಲ್ ಡಿಸೆಬಿಲಿಟೀಸ್, ಅದರಲ್ಲಿ ಆ್ಯಂಸೈಟಿ ಡಿಸಾರ್ಡರ್, ಬೈಪೋಲಾರ್ ಡಿಸಾರ್ಡರ್, ಡಿಪ್ರೆಷನ್, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, OCD, ಫೋಬಿಯಾ, agoraphobia, more listed phobias are there. Then schizophrenia. These are psychological disabilities we going to study. Chronic health impairment ಅಥವಾ chronic illness ಅಲ್ಲಿ ಅಸ್ತಮಾ, ಕ್ಯಾನ್ಸರ್, chronic fatigue syndrome, diabetes, hypoglycemia, HIV, AIDS, renal failure, tuberculosis, epilepsy, cardiac condition, cystic fibrosis. ಸೊ ಈ ರೀತಿ ಕ್ರೋನಿಕ್ ಹೆಲ್ತ್ ಇಂಪೇರ್ಮೆಂಟ್ಸ್ಗಳನ್ನು ನಾವು ಸ್ಟಡಿ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್. ಸೊ ಹೋಪ್ ಯು ಆಲ್ ಅಂಡರ್ಸ್ಟುಡ್ ರಿಗಾರ್ಡಿಂಗ್ ದ ಕಾನ್ಸೆಪ್ಟ್ ಆಫ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್. ಥ್ಯಾಂಕ್ ಯು.